ತೂಕ ನಿಯಂತ್ರಣಕ್ಕೆ ಅಧಿಕಾರಿಗೆ ಫೋನ್ ಮಾಡಿದ್ರು ನನಗೆ ಸಂಬಂಧ ಇಲ್ಲ ಅಂತ. ನಾವು ಬರೀ ಈ ಪೊಲೀಸ್ನವ್ರ ಜೊತೆಗೆ ನಾವು ವಾದ ಮಾಡ್ಕೊಂತ ಕೂತ್ಕೊಂಡಿದ್ದೀವಿ. ಅಧಿಕಾರಿಗಳಿಲ್ಲ. ಆಮೇಲೆ 2 kg 3 kg 4 kg 5 kg ಇಲ್ಲಿ ತೂಕದಾಗೂ ಮೋಸ, ಅಲ್ಲಿ ಸೂಟ್ನಾಗೂ ಮೋಸ, ಪ್ರತಿಯೊಂದ್ರಾಗೂ ಮೋಸ. ಅಲ್ಲ ಬೀಗ ಹಾಕ್ಯಂದಿವ್ರಿ, ಈಗ ಬೀಗ ಹಾಕ್ಯಂದಿವ್. ನಾವು ಯಾರು ಸಂಬಂಧ ಇಲ್ಲ ಅನ್ನೋದಕ್ಕೆ ನಾವು ದಾರಿ ಬಂದ್ ಮಾಡಿ ನೋಡೋಣ ಯಾರು ಬರ್ತಾರೆ ಬರ್ಲಿ ಅಂತ. ಅಲ್ಲ ಸಂಬಂಧ ಇಲ್ಲ ಅಂದ್ರೆ ಹೆಂಗ್ರಿ? ಈಗ ಆಮೇಲೆ ನನಗೆ ಸಂಬಂಧ ಇಲ್ಲ, ನನಗೆ ಸಂಬಂಧ ಇಲ್ಲ, ಎಲ್ಲ ಅಧಿಕಾರಿಗಳು ಹಿಂಗೆ ಹಾಕತ್ತಾರೆ. ಬೆಳಗ್ಗೆ 6 ಗಂಟೆಲಿಂದ ಕುಂತಾರ ಅವ್ರು. ನಾನು 10 ಗಂಟೆಗೆ ಬಂದಿನಿ. 6 ಗಂಟೆಲಿದ್ದ ಅವ್ರು ರೈತರು ಕುಂತ್ಕೊಂಡಾರ. ಒಬ್ರು ಸ್ಪಂದನೆ ಇಲ್ಲ ಅವ್ರಿಗೆ. ನಾ ಬಂದ ಮೇಲೆ ಆದ್ರೂ ಸ್ಪಂದನೆ ಇಲ್ಲ ಒಬ್ಬ ಅಧಿಕಾರಿಗಳು ಕೂಡ. ಪೊಲೀಸರು 5 ನಿಮಿಷಕ್ಕೊಮ್ಮೆ ಫೋನ್ ಮಾಡ್ತಾರ, ಮೀಟಿಂಗ್ನಾಗ ಅದೀವಿ ಮೀಟಿಂಗ್ನಾಗ ಅದೀವಿ ಅಂತ. ಎಲ್ಲ ಅಧಿಕಾರಿಗಳು ಮೀಟಿಂಗ್ನಾಗ ಅದಾರ. ಇವರು ಅವ್ರು ಬೆಳಗ್ಗೆನೆ ಬಂದ್ರ ಪೊಲೀಸರು ಏನಾಯ್ತು ಸರ್, ದೇಸಾಯಿ ರಜೆ ಮ್ಯಾಗ ಅದಾರ ಸರ್. ಅವರು ಡಿಸ್ಟ್ರಿಕ್ಟ್ ಬರ್ಬೇಕಾದ್ರೆ ಮಂಡ್ಯ ಬರ್ತು ಅನ್ನಕೈತೆ. ವೇಟ್ ಆ್ಯಂಡ್ ಮೆಜರ್ಮೆಂಟ್ನಲ್ಲಿ ಇಲಾಖೆ ಫೋನ್ ಮಾಡಿದ್ವಿ. ಹಾಂ ಸರ್, ಇಲ್ಲಿದ್ದರೆ ಇಲ್ಲಿ ರಜೆ ಹೋಗ್ಯಾರಂತ ಸರ್. ಅವ್ರು ತಿಳಿಸಿದ್ರು ಸರ್, ಡಿಸ್ಟ್ರಿಕ್ಟ್ ಆಫೀಸರ್ ರಜೆ ಹೋಗ್ಯಾರ, ಅದಕ್ಕೆ ಮಂಡ್ಯ ದಿನ ಅಟೆಂಡ್ ಮಾಡಿ. ಬೆಳಗ್ಗೆ ಏನಂತಂದ್ರ ರೈತರಿಗೆ ಯಾರು ಮಾಡ್ತಾರ್ರಿ? ಒಂದು ದಿವಸಕ್ಕೆ ಒಂದು ಬೇಬಿರಿನಾಗ ಎಷ್ಟು ಒಂದು ಕಂಪ್ಲೇಂಟ್ ಕೊಡ್ರಿ. ಎಲ್ಲರೂ ಕಲ್ತು, ರೈತರು ಎಲ್ಲರೂ ಕಲ್ತು ಎಷ್ಟು ಮಂದಿಗೆ ಆ ರೀತಿ ತೂಕದಾಗ ಮೋಸ ಅಲ್ಲಿ ಇದು ಸರ್ ಬೀದಿ ಬದಿ ಹಾಕೊಂಡು ಮೀಟಿಂಗ್ ನಡೆದು ಸರ್. ಬರಕೈತೆ ಸರ್, ಫೋನ್ ಮಾಡಿದ್ವಿ ಸರ್. ಬರೀ ಮೀಟಿಂಗ್ ಐತೆ ಅಂತಾರ್ರಿ, ರೈತರದ ಮೀಟಿಂಗ್ ಐತೆ. ನಾನು ಇವ್ನ ಕಳಿಸಿ ಸೀಲ್ ಹಾಕಿ ಆಮೇಲೆ ಎಂಕ್ವೈರಿ ಮಾಡಿ ಆಮೇಲೆ ಓಪನ್ ಮಾಡಿ ಒಬ್ಬ ಸೀಲ್ ಹಾಕ್ರಿ. ಒಂದು ಕೆಲಸ ಮಾಡ್ರಿ, ನೀವೊಂದು ಲಾಕ್ ಹಾಕ್ರಿ, ನಿಮ್ದೊಂದು ನೀವೊಂದು ಲಾಕ್ ಹಾಕ್ರಿ. ಲಾಕ್ ಹಾಕಿ ಫೋಟೋ ತಕ್ಕ ಅವರೊಂದು ಲಾಕ್ ಮಾಡ್ಕೊಂಡು ನೀವು ಒಂದು ಕಂಪ್ಲೇಂಟ್ ರೆಡಿ ಮಾಡ್ರಿ. ಏನೇನು ಆಗಿದೆ ಅಂತ ಅನ್ನೋದು ಕಂಪ್ಲೇಂಟ್ ರೆಡಿ ಮಾಡ್ಕೊಂಡು ಈಗ ತಹಶೀಲ್ದಾರ್ ಅವ್ರ ಮೀಟಿಂಗ್ ಆಗಿದ್ದಾರೆ. ನಾನು ಮಾತಾಡ್ತೀನಿ ಮೀಟಿಂಗ್ನಾಗ ಇದ್ದಾರೆ. ಮೀಟಿಂಗ್ ಮುಗಿಲಿ, ಈಗ ಮುಗಿದಿಂದ ನಾವು ಕುತ್ಕೊಂಡು ಮಾತಾಡೋಣ. ನನ್ನ ಮೀಟಿಂಗ್ ಕರೆ ಕೇಳ್ತಾರೆ ತಹಶೀಲ್ದಾರ್. ತಹಶೀಲ್ದಾರ್ ಒಂದು ಪೊಲೀಸರದು ರೈತರದ್ದು ಎಲ್ಲರೂ ಒಂದು ಮೀಟಿಂಗ್ ಕರೆದು ಅವ್ರ ಮೇಲೆ ಏನು ಆ್ಯಕ್ಷನ್ ತಗೊಳ್ಬೇಕು. ಮೊದಲು ನಾವು ರೈತರು ನೀವು ಯಾರ್ಯಾರಿಗೆ ಆ ರೀತಿ ಹಾನಿಯಾಗಿದೆ, ಈಗ ಪ್ರೆಸೆಂಟು ಯಾರನ್ನ ಚೆಕ್ ಮಾಡಿದ್ರು ಕೂಡ ಅಲ್ಲಿ ಪ್ರೂಫ್ ಆಗಬೇಕು. ಒಂದೊಂದು ಎರಡು ಇಟ್ಕರಿ ಎಲ್ಲ ಹತ್ತದವ್ರಿಗೆ ಅವ್ನು ಇಟ್ಕೊಂಡ್ಬಿಡ್ರಿ, ಒಂದು ಸೈಡ್ ಇಟ್ಕೊಂಡ್ಬಿಡ್ರಿ. ಆಯ್ತಲ್ಲ ಆಯ್ತು ಅದು ಐತಲ್ಲ. ನಾಳೆಗೆ ನೀವು ಅದನ್ನ ಇಟ್ಕೊಂಡು ಅವ್ನು ಇಳಿದ ನಾಳೆಗೆ ತಹಶೀಲ್ದಾರ್ ಬಂದು ಯಾರನ್ನು ಚೆಕ್ ಮಾಡಿದ್ರೆ ಅದನ್ನು ನನಗೆ ಸಾಬೀತಾಗಿಲ್ಲ. ತಹಶೀಲ್ದಾರ್ ಈಗ ಬರ್ತಾರೆ ಒಂದು 10-15 ನಿಮಿಷ. ಮಾನ್ಯ ತಾಲೂಕಿಂದ ಅವ್ರು ಬಾಡಿಗೆ ಗಾಡಿ ಬಾಡಿಗೆ ಎಲ್ಲ ಮಾಡಿವ್ರಿ. ಒಬ್ರು ಬರಾಕ್ತಾ ಓದ್ನಪ್ಪ ಅಂತ ನಿನ್ನೆ ಬಿಟ್ಟಿವಿ. ಬನ್ನಿ ನಿನ್ನೆ ಉಪವಾಸ ಬಂದ್ರೆ ಯಾರು ಕೇಳಾರ ಅಂದ್ರೆ ಬಂದು ಅದನ್ನು ಕೆಲಸ ಮಾಡಿ ಅದನ್ನ ಏನೇನು ಪರಿಸ್ಥಿತಿ ತಿಳ್ಕೊಂಡು ಅದನ್ನ ಏನು ಆಕ್ಷನ್ ತಗೊಂಡು ಹೋಗ್ಬೇಕು ಮಾಡೋಕ್ಕಾಗಲ್ವಾ? ಸೋಮವಾರ ತನಕ ರೈತರಿಲ್ಲ ರಸ್ತೆ ಬಂದ್ ಮಾಡ್ಕೊಂಡು ಕೂಡ್ಬೇಕೇನೋ? ಅಂದ್ರೆ ನೀವು ಬಿಟ್ಟಿಲ್ಲ ಮಂತ್ ತೆಗಸ್ರ ಅಂತೇಳಿ ಮಾತಾಡ್ತೀವಿ. ನೀ ಯಾರು ಮಾತಾಡೋದು? ನೀ ಯಾರು ಮಾತಾಡೋದು? ಕೆಲಸ ಮಾಡೋರು ನಿಮ್ಮ ಸಾಹೇಬ್ರು ಎಲ್ಲಿ ಗುಲ್ಬರ್ಗಾದಾಗಿದ್ದಾರೆ ಈಗ? ಏನು ಹೆಸರು ನಿಮ್ಮ ಸಾಹೇಬ್ರದು? ರಫಿ ಸಾಹೇಬ್ ಗುಲ್ಬರ್ಗಾದಾಗಿದ್ದಾನ? ಹೀಗಾಗಿ ನಿಮ್ಮಲ್ಲಿ ಯಾರು ಇಲ್ವಾ? ಈಗ ಅಸಿಸ್ಟೆಂಟ್ ಯಾರು ಇಲ್ವಾ? ಅದು ನಂಬರ್ ಕೊಡು, ನಿಮ್ದು ರಫಿ ಸಾಹೇಬ್ ಕೊಡು, ನಂಬರ್ ಕೊಡು.
ಮತ್ತೆ ಯಾರಿಲ್ಲ ಅಂತ ಹೇಳ್ತಾರೆ ನೋಡ್ರಿ. APMC ಆಫೀಸ್ ನಾವು ಗುಲ್ಬರ್ಗಕ್ಕೆ ಬಾರಿದ್ದಾರ ಯಾರಿಗೆ ಮೆಂಚ್ ಕೊಟ್ಟು ಹೋಗ್ಬೇಕಲ್ಲ ಬರಕ್ ತಯಾರಿಲ್ಲ ನೋಡ್ರಿ. ಆಫೀಸರ್ಸ್ ಬೇಕಲ್ಲ. ಏನಿದೆಯಪ್ಪ ನೀನು? ಸರ್ ಸೂಪರಿಂಟೆಂಡೆಂಟ್ ಇದ್ದೀನಿ ಸರ್. ಎಲ್ಲಿ ಸರ್ ಇಲ್ಲೇ APMC ಮತ್ತೆ ಎಲ್ಲಿ ಹೋಗಿ ತಿರುಗ್ತಾನೆ? ಇಲ್ಲೇ ಇದ್ದೀನಿ ಸರ್. ಈಗ ಬರ್ತಾ ಇದ್ದೆ ಸರ್. ಟ್ರಾಫಿಕ್ ಆಗಿದೆ ಸರ್. ನಡ್ಕೊಂಡ್ ಬರ್ತಾ ಇದ್ದೆ. ಅಲ್ಲ ಎಷ್ಟೊತ್ರಿ ಬೆಳಿಗ್ಗೆಲಿಂದ ಕೂತು ಇಲ್ಲ ಸರ್, ಈಗ ನಾನು ಈಗ ಸರ್ ಅಧ್ಯಕ್ಷರು ಮಾಡಿ ಈಗ ಬಂದಿದ್ದೆ. ಏನ್ ಮಾಡ್ತೀವಿ? ಏನ್ ಕಂಪ್ಲೇಂಟ್ ಹೆಂಗ ಏನಾಗಿದೆ ಸಾಹೇಬ್ರೆ? ಈಗ 50-60 kg ಡಿಫ್ರೆನ್ಸ್ ಬರಕ್ಕೆ ಅದು 20-23 kg 20-23 25 30 kg 30 ಚೀಲಗಳಿಗೆ 45 kg ತೂಕ ಮಾಡೋದಕ್ಕೂ ಇದಕ್ಕೂ ವ್ಯತ್ಯಾಸ. ಪ್ರತಿ ಗಾಡಿಗೆ 50 ಸಣ್ಣ ಗಾಡಿ ಇಲ್ಲ ಇಲ್ಲ ಸಾಹೇಬ್ರೆ, ಈ ಸರ್ ಇದಾಗಲೇ ಒಂದ್ಸಲ ಕಂಪ್ಲೇಂಟ್ ಬಂದಿತ್ತು ಸರ್. ನಾವು ವೆಹಿಕಲ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಅವರಿಗೆ ಸರ್ ವೇಟ್ಸ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಅವರಿಗೆ ನಾವು ಆಲ್ರೆಡಿ ಮಾಹಿತಿ ಕೊಟ್ಟಿದ್ವಿ ಸರ್. ಈ ತರ ಮೋಸ ಆಗ್ತಿದೆ ಅಂತ, ನೀವು ಬಂದು ಇನ್ಸ್ಪೆಕ್ಷನ್ ಮಾಡ್ರಿ ಅಂತ ಹೇಳಿ ಸರ್. ಯಾಕಂದ್ರೆ ಟೆಕ್ನಿಕಲ್ ಇರುತ್ತೆ ಸರ್, ಅದು ಟೆಕ್ನಿಕಲಿ ವೇಟ್ಸ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಅವರಿಗೆ ಬರುತ್ತೆ ಸರ್. ಅವರಿಗೆ ಹೇಳಿದ್ವಿ ಸರ್, ಆಲ್ರೆಡಿ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ವಿ ಸರ್. ಅದು ವೇಟ್ ಸೆಂಟಿಮೆಂಟ್ ನಿಂದ ಆಗುತ್ತೆ ಸರ್ ನಮ್ದು APMC ಸರ್. APMC ವೇಟ್ ಸೆಂಟಿಮೆಂಟ್ ಯಾರೀಗ ವೇಟ್ ಸೆಂಟಿಮೆಂಟ್ ಅವರು ಇರೋ ರಾಯಚೂರಲ್ಲಿ ಇರ್ತಾರೆ ಸರ್. ಇಲ್ಲಿ ಯಾರು ಇಲ್ಲ. ಇಲ್ಲಿ ಯಾರು ಇಲ್ಲ ಸರ್. ಅಲ್ಲಿ ಅವನಿಲ್ಲ ರಾಯಚೂರು, ಅವನ ಗುಲ್ಬರ್ಗಕ್ಕೆ ಹೋಗ್ಯಾನ. ಸರ್ ಈಗ ನಮ್ಮ ವೇ ಬ್ರಿಡ್ಜ್ ಇದೆ ಸರ್, ಚೆನ್ನಾಗಿದೆ ಸರ್. ನಿಮ್ದು ವೇ ಬ್ರಿಡ್ಜ್ ಇದೆ, ನಿಮ್ದು ಚೆನ್ನಾಗಿದೆ. ನೀವೇನು ಮಾಡಕ್ಕಾಗಲ್ಲ. ಇದಕ್ಕೆ ಇದ್ರ ಮೇಲೆ ಆಕ್ಷನ್ ತಗೊಳ್ಬೇಕು. ನೀವು ಬೇಕಾಗಿಲ್ಲ ನಮ್ಗೆ. ಅಲ್ಲ ಸರ್, ಇದು 3 kg ಸೂಟ್ ಮುರಿಕರ್ತಾರ, 2.5 kg ಮುರಿಕತ್ತರ. ಅಲ್ಲ ಸೂಟ್ ಬಗ್ಗೆ ಇದೆ, ನಾವು ಕ್ರಮ ತಗೊಂಡಿದ್ದೀವಿ ಸರ್. ಸೂಟ್ ನೋಡ್ರಿ ಈಗ ಮಾಡಿಸಿ ಮಂದಿ ಈಗ ಎವರೇಜ್ ಮಾಡಿ ಹೊಯ್ಕೋಬೇಕನ್ನ ರೋಡಿಗೆ ನಿಮ್ ಸಲಾಗಿ ಹಂಗಲ್ಲ ಹಂಗಲ್ಲ ಸಾಹೇಬ್ರೆ. ಅಲ್ಲ ಸಾಹೇಬ್ರೆ, ನೀವು ಆಫೀಸಿಗೆ ಬಂದಿದ್ರೆ ನಾನು ಮಾಡಿಸ್ಕೊಡ್ತೀನಿ.